ಈಗ A11 ನಾಗರಾಜ್ ಪರ ವಕೀಲರ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಈಗಾಗಲೇ A11 ಆರೋಪಿಯಾಗಿರ್ತಕ್ಕಂಥ ನಾಗರಾಜ್ ಪರ ವಕೀಲರು ಟಿವಿ9 ಜೊತೆಗಿದ್ದಾರೆ. ಲಕ್ಷ್ಮೀಕಾಂತ್ ಅವರು ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಯಾವೆಲ್ಲ ಗ್ರೌಂಡ್ಸ್ಗಳನ್ನ ಆಧರಿಸಿ ಆರೋಪಿಗೆ ಬೇಲನ್ನು ನೀಡಲಾಗಿರ್ತಕ್ಕಂಥದ್ದು ಅಂತ ಸರ್, ಯಾವೆಲ್ಲ ಗ್ರೌಂಡ್ಸ್ನ ಮನವರಿಕೆ ಮಾಡಿಕೊಟ್ರಿ ನೀವು ಕೋರ್ಟ್ ಗಮನಕ್ಕೆ, ಏನೆಲ್ಲ ಪರಿಗಣನೆ ಮಾಡಿದ್ರು? ಮೊದಲನೇದಾಗಿ A11 ಮ್ಯಾನೇಜರ್ ಆದಂತಹ ನಾಗರಾಜ್ರವರು ಅವ್ರ ಪರವಾಗಿ ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರು ವಾದ ಮಂಡಿಸಿದರು. ನಾವು ಮುಖ್ಯವಾಗಿ ಈ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತಹ ಗ್ರೌಂಡ್ಸ್ ಆಫ್ ಅರೆಸ್ಟನ್ನ ಕನ್ವೆ ಮಾಡಿಲ್ಲ ಅನ್ನೋದನ್ನು ಒಂದು ಲೀಗಲ್ ಗ್ರೌಂಡು. ಅದನ್ನು ಬಿಟ್ಟು ಈ ರಿಕವರೀಸ್ ಏನು ಮಾಡಿದ್ದಾರೆ ಅವೆಲ್ಲ ಪ್ಲಾಂಟೆಡ್ ರಿಕವರೀಸು, ಮತ್ತು ಈ ಐ ವಿಟ್ನೆಸಸ್ ಏನಿದಾರಲ್ಲ ಅವ್ರನ್ನೆಲ್ಲ ಕನ್ಕಾಕ್ಟೆಡ್ ವಿಟ್ನೆಸಸ್ ಅವರು ಅಂತ ಹೇಳಿ ವಾದ ಮಂಡಿಸಿದ್ವಿ. ಅದನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯವು ಜಾಮೀನು ಆದೇಶ ನೀಡಿದೆ. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಕೂಡ ತುಂಬ ಮುಖ್ಯ ಆಗ್ತವೆ ಅಂತೇಳಿ, ಸಾಂದರ್ಭಿಕ ಸಾಕ್ಷ್ಯಗಳು. ಪೊಲೀಸರು ಸಾವಿರಾರು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು, ಅಡಿಷನಲ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದ್ರು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನು ಕೂಡ ಸಬ್ಮಿಟ್ ಮಾಡಿದರು. ಆದಾಗ್ಯೂ ಕೂಡ ಪ್ರಮುಖವಾಗಿ ನೀವೆಲ್ಲ ಯಾವ ಗ್ರೌಂಡ್ಸ್ಗಳನ್ನ ಆಧಾರವಾಗಿಟ್ಕೊಂಡು ವಾದವನ್ನು ಮಾಡ್ತಾ ಹೋದ್ರಿ? ನಿಮ್ಮ ನಾಗರಾಜ್ನ ಪಾತ್ರ ಏನಿತ್ತು ಅಂತ ಅವ್ರ ಆರೋಪ ಆಯಿತು. ಸರ್, ಸಾಂದರ್ಭಿಕ ಸಾಕ್ಷಿಗಳ ಕೇಸ್ಗಳಲ್ಲಿ ಚೈನ್ ಲಿಂಕ್ ಅಂತ ಬರುತ್ತೆ. ಎಲ್ಲ ಚೈನ್ಸು ಕನೆಕ್ಟ್ ಆಗಬೇಕಾಗುತ್ತೆ. ಒಂದು ಚೈನ್ ಕಟ್ ಆದರೂ ಸಹ ಕೇಸ್ ನಿಲ್ಲಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಆರ್ಗ್ಯುಮೆಂಟ್ಸು ಅವರು ಮುಖ್ಯವಾಗಿ ತೋರಿಸಿದ್ದು ಪ್ರತ್ಯಕ್ಷ ಸಾಕ್ಷಿಗಳ ಕೇಸ್ ಅಂತ ಹೇಳಿ ಪೋರ್ಟ್ರೇ ಮಾಡಿರೋದು. ಸೊ ಪ್ರತ್ಯಕ್ಷ ಸಾಕ್ಷಿಗಳನ್ನ ಯಾಕೆ ನಂಬಾರ್ದು ಮತ್ತು ರಿಕವರೀಸ್ನ ಯಾಕೆ ನಂಬಾರ್ದು ಅಂತ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟ ನಂತರ ಅದನ್ನು ಕನ್ಸಿಡರ್ ಮಾಡಿ ಆದೇಶ ನೀಡಿದೆ. ಈ ಸರ್ಕಮ್ಸ್ಟೆನ್ಸಸ್ಸು ಇದನ್ನೆಲ್ಲ ಮ್ಯಾಟರ್ ಆಫ್ ಟ್ರಯಲ್ ಆಗುತ್ತೆ ಸರ್, ಅದೆಲ್ಲ ಟ್ರಯಲಲ್ಲಿ ಪ್ರೂವ್ ಆಗಬೇಕಾಗುತ್ತೆ. ಪ್ರಮುಖವಾಗಿ ಸರ್, ಐ ವಿಟ್ನೆಸ್ಗಳನ್ನ ನೋಡ್ತಾ ಹೋದರೆ ಅದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಏನು ಅಲಿಗೇಷನ್ ಸರ್ ಪೊಲೀಸ್ನವ್ರ ಮೇಲೆ ಅವರದ್ದು? ಏನು ಪ್ಲಾಂಟ್ ಮಾಡಿದ್ದಾರೆ? ಪೊಲೀಸವ್ರ ಮೇಲೆ ಅಲಿಗೇಷನ್ಸ್ ಅನ್ನೋದಕ್ಕಿಂತ ಈ ಒಂದು ಕಡೆ ಅವರ 15ನೇ ತಾರೀಕು ಮತ್ತು 20ನೇ ತಾರೀಕು ಏನು ಅವರ ಹೇಳಿಕೆಗಳನ್ನ ಪಡೆಯಲಾಗಿದೆ ಅಂತ ಏನು ತೋರಿಸಿದ್ರು, ಅವರ ಸಹಿಗಳನ್ನ 11ನೇ ತಾರೀಕೆ ಒಂದಷ್ಟು ಡಾಕ್ಯುಮೆಂಟ್ ಮೇಲೆಗಡೆ ಪಡೆದಿದ್ರು. ಅದಕ್ಕೆ ಅವತ್ತೇ ಅವೈಲಬಲ್ ಇದ್ದಿದ್ದರೆ ಅವ್ರು 11ನೇ ತಾರೀಕೆ ಪ್ರತ್ಯಕ್ಷ ಸಾಕ್ಷಿಗಳ ಇದ್ದಿದ್ದರೆ ಅವರದ್ದು ಹೇಳಿಕೆನ ಅವತ್ತೇ ಪಡಿಬಹುದಿತ್ತು, 11ನೇ ತಾರೀಕು ಅಥವಾ 12ನೇ ತಾರೀಕೆ ಪಡಿಬೋದಿತ್ತು. ಆದ್ದರಿಂದ ಇದು ಕನ್ಕಾಕ್ಟೆಡ್ ವಿಟ್ನೆಸಸ್, ಪ್ಲಾಂಟೆಡ್ ವಿಟ್ನೆಸಸ್, ಆಮೇಲೆ ಇವ್ರಿಗೆ ಹೇಗೆ ಬೇಕೋ ಆ ರೀತಿ ಹೇಳಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಈಗಾಗಲೇ ಮಾನ್ಯ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರ್ತಕ್ಕಂಥ ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ ಸರ್? ಇನ್ನು ಸರ್ಟಿಫೈಡ್ ಕಾಪಿ ನಮಗೆ ಸಿಕ್ಕಿಲ್ಲ, ಬಟ್ ಸಾಮಾನ್ಯವಾಗಿ ಶ್ಯೂರಿಟಿ ಕೊಡೋದಾಗಲಿ ಮತ್ತು ಬಾಂಡ್ಸ್ ಎಕ್ಸಿಕ್ಯೂಟ್ ಮಾಡೋದಾಗಲಿ ಮತ್ತು ವಿಟ್ನೆಸಸ್, ಪ್ರಾಸಿಕ್ಯೂಷನ್ ವಿಟ್ನೆಸಸ್ನ ಟ್ಯಾಂಪರ್ ಮಾಡಬಾರ್ದು ಮತ್ತು ಕೋಆಪ್ರೇಟ್ ಮಾಡಬೇಕು ಟ್ರಯಲ್ಗೆ, ಇಷ್ಟು ವಿಟ್ನೆಸಸ್ ಇಷ್ಟು ಕಂಡೀಷನ್ ಸಾಮಾನ್ಯವಾಗಿರುತ್ತೆ ಸರ್. ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಕಂಡೀಷನ್ಸ್ ಇದ್ದರೆ ನಾವು ನೋಡಬೇಕು. ಯಾವತ್ತು ರಿಲೀಸ್ ಆಗ್ತಾರೆ ಅಂತ ಸರ್? ನೀವು ದೃಢೀಕೃತ ಕಾಪಿ ಯಾವಾಗ ಸಿಗ್ಬೋದು? ನಮ್ಗೆ ಇವತ್ತು ಸಿಕ್ಕಿದ್ರೆ ಸೋಮವಾರ ಅಥವಾ ಮಂಗಳವಾರದಲ್ಲಿ ಬಿಡುಗಡೆ ಆಗುತ್ತೆ. ನಾವು ಪ್ರಕ್ರಿಯೆನ ಮುಗಿಸ್ತೀವಿ ಸರ್. ಸೋಮವಾರ ಕಾಪಿ ಸಿಕ್ಕಿದ್ರೆ ಸೋಮವಾರ ಸಂಜೆ ಅಷ್ಟರಲ್ಲಿ ಅಥವಾ ಮಂಗಳವಾರ ನಾವು ಬಿಡುಗಡೆ ಪ್ರಕ್ರಿಯೆಯನ್ನು ಮುಗಿಸ್ಕೊಡ್ತೀವಿ. ಇದಿಷ್ಟು ಕೂಡ A11 ಆರೋಪಿಯಾಗಿರ್ತಕ್ಕಂಥ ನಾಗರಾಜ್ ಪರ ವಕೀಲರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಇದು ನಾಗರಾಜ್ ಪರ ವಕೀಲರು ಮಾತನಾಡ್ತಾ ಹೇಳ್ತಾ ಇದ್ರು. ಅಫಿಷಿಯಲ್ ಕಾಪಿ ನಮಗೂ ಕೂಡ ಜಜ್ಮೆಂಟ್ ಕಾಪಿ ಸಿಗೋ ತನಕ ಈಗ ಇವರೇನು ಹೇಳ್ತಿದ್ದಾರೆ ಇದರ ಆಧಾರದ ಮೇಲೆ ಅಂತಲೇ ನಾವೀಗ ಸದ್ಯಕ್ಕೆ ಅಂದ್ಕೊಳ್ಬೋದು. ಆದರೆ ಕೋರ್ಟ್ ಕಡೆಯಿಂದ ಏನು ಅಫಿಷಿಯಲ್ ಕಾಪಿ ಬರುತ್ತೆ ಅದೇ ಫೈನಲಿ ಯಾಕೆ ಜಾಮೀನನ್ನು ಕೊಟ್ಟಿದ್ದಾರೆ ಅಂತ. ಬಟ್ ವಕೀಲರು ಹೇಳ್ತಿರುವಂಥ ಪ್ರಕಾರ ಈ ಒಂದು ಆಧಾರದ ಮೇಲೆ ಕೊಡಲಾಗಿದೆ. ಅಂದರೆ ಒಂದು ಸಾಕ್ಷಿಗಳಿಂದ ತೆಗೆದುಕೊಂಡಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅದು, ಜೊತೆಗೆ ಅಲ್ಲಿದ್ದಂಥ ಒಂದಷ್ಟು ಎವಿಡೆನ್ಸ್ಗಳು ಪ್ಲಾಂಟೆಡ್ ಎವಿಡೆನ್ಸಾ ಏನು ಅನ್ನೋದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಸೊ ಅದಾದಮೇಲೆ ಅದೆಲ್ಲವನ್ನು ಕೂಡ ಪರಿಶೀಲನೆಗೆ ತೆಗೆದುಕೊಂಡು ಕೋರ್ಟ್ ಈಗ ಈ ಒಂದು ತೀರ್ಪನ್ನು ಕೊಟ್ಟಿದೆ ಅಂತ. ಆದರೆ ನಮಗೂ ಕೂಡ ಆ ಫೈನಲ್ ಅಫಿಷಿಯಲ್ ಕಾಪಿ, ಅಧಿಕೃತವಾದಂಥ ಒಂದು ತೀರ್ಪಿನ ಕಾಪಿ ಬರೋ ತನಕ ಅದಾದಮೇಲೆ ಯಾವ ಗ್ರೌಂಡ್ಸ್ ಮೇಲೆ, ಯಾವ ಮಾನದಂಡದ ಮೇಲೆ ಇವರು ಬೇಲನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಬೋದು. ಇನ್ನು ಪವಿತ್ರ ಪರ ವಕೀಲರು ಶಿಲ್ಪಾ ಮಾತನಾಡಿದ್ರು ಟಿವಿ9 ಜೊತೆ, ಬನ್ನಿ ನೋಡೋಣ. 6 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಸೊ ಈಗ ಏನಂದರೆ ಇವತ್ತು ನಮಗೆ ಬೇಲ್ ಸಿಕ್ಕಿದೆ, ಇದು ಖುಷಿ ಕೊಡೋಂಥ ವಿಚಾರ ಸರ್. ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಇನ್ಸಿಡೆಂಟಲ್ಲಿ ಅವ್ರ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಒಂದು ಗ್ರೌಂಡ್ ಮೇಲೆ ಏನಂತಂದರೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಸಿಂಗಲ್ ಪೇರೆಂಟ್ ಆಗಿದ್ದಾರೆ, ಮಗುನ ನೋಡ್ಕೊಳ್ಬೇಕಿದೆ ಅಂತ ಆ ಒಂದು ಗ್ರೌಂಡ್ ಮೇಲೆ ಯಾವುದೇ ಕಾರಣಕ್ಕೂ ಏನಂದರೆ ಬೇಲ್ ಸಿಕ್ಕಿಲ್ಲ. ಈ ಒಂದು ಇನ್ಸಿಡೆಂಟಲ್ಲಿ ಅವ್ರದ್ದು ಪಾತ್ರ ಏನಿದೆ ಮತ್ತು ಅವ್ರದ್ದು ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋ ಗ್ರೌಂಡ್ಸ್ ಮೇಲೆ ಏನಂತಂದರೆ ಬೇಲ್ ಸಿಕ್ಕಿರೋಂಥದ್ದು. ಯಾವತ್ತು ರಿಲೀಸ್ ಆಗ್ತಾರೆ ಮೇಡಮ್? ಅವರು ಮಂಡೇ ರಿಲೀಸ್ ಆಗ್ತಾರೆ. 6 ತಿಂಗಳಿಂದ ಎಸ್, ಈ ಪ್ರಕರಣದಲ್ಲಿ ಈಗ A1 A2 ಪವಿತ್ರ ಮತ್ತು ದರ್ಶನ್ಗೆ ಜಾಮೀನು ಸಿಕ್ಕಿರೋದಷ್ಟೇ ಅಲ್ಲ, ಒಟ್ಟು 7 ಮಂದಿ ಆರೋಪಿಗಳಿಗೇನು ಬೇಲ್ಗಾಗಿ ಅರ್ಜಿ ಹಾಕೊಂಡಿದ್ರು, ಆ 7 ಮಂದಿಗೂ ಕೂಡ ಈಗ ಬೇಲ್ ಸಿಕ್ಕಿದೆ. 6 ತಿಂಗಳಿಂದ ಜೈಲಿನಲ್ಲಿದ್ರು. ದರ್ಶನ್ ಏನೋ 6 ವಾರಗಳಿಂದ ಸರ್ಜರಿಗೋಸ್ಕರ ಹೊರ ಇದ್ರು ಕೂಡ, ಉಳಿದವರೆಲ್ಲರೂ ಕೂಡ ಜೈಲಲ್ಲೇ ಇದ್ದಂಥವ್ರು. ಈಗ ಆದ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಅಲ್ಲಿ ರಾಜಾತಿಥ್ಯ ಸಿಕ್ತು ಅಂತ ಹೇಳಿ ಒಬ್ಬೊಬ್ಬರನ್ನು ಒಂದೊಂದು ಜೈಲಿಗೆ ರವಾನೆ ಕೂಡ ಮಾಡಲಾಯಿತು.
ಆದರೆ ದರ್ಶನ್ಗೇನೋ ಟ್ರೀಟ್ಮೆಂಟ್ಗೋಸ್ಕರ ಹೊರಬರೋದಕ್ಕೊಂದು ಅವಕಾಶ ಕೂಡ ಸಿಕ್ಬಿಡ್ತು. ಆದರೆ ಉಳಿದವ್ರಿಗೆ ಹಾಗಿರಲಿಲ್ಲ, ಪವಿತ್ರಕ್ಕೂ ಹಾಗಿರಲಿಲ್ಲ, ಜೈಲಲ್ಲೇ ಇದ್ರು. ಈಗ ಬೇಲ್ ಭಾಗ್ಯ ಸಿಕ್ಕಿದೆ, ಆದರೆ ಬೇಲ್ ಸಿಕ್ತು ಅಂತ ಇವತ್ತೇ ಹೊರಬರ್ತಾರಾ ಅಂತಂದರೆ ಹಾಗಾಗೋ ಚಾನ್ಸಸ್ ಸಿಗಿಲ್ಲ. ಯಾಕಂದರೆ ಅದಕ್ಕೊಂದಿಷ್ಟು ಪ್ರೊಸೀಜರ್ ಇದೆ, ಅದನ್ನೆಲ್ಲ ಪಾಲನೆ ಮಾಡಾದ್ಮೇಲೆ ಹೈಕೋರ್ಟ್ ವಿಧಿಸಿದಂತಹ ಷರತ್ತಿನ ಪ್ರಕಾರ ಬೇಲಾದೇಶದ ಪ್ರತಿಯನ್ನು ಸೆಷನ್ಸ್ ಕೋರ್ಟ್ ಕೊಟ್ಟು ಆ ಶ್ಯೂರಿಟಿಯನ್ನು ಕೊಟ್ಟು ಅದಾದ ಮೇಲೆ ಬಹುಶಃ ಸೋಮವಾರ ಹೊರಬರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಹೊರಬಂದ ಮೇಲೆ ಕೂಡ ಇವರ ನಡವಳಿಕೆ ಹೇಗಿರುತ್ತೆ ಅದು ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಸಿಕ್ಕಿರೋದು ಬೇಲ್, ಇನ್ನೂ ಕೂಡ ಟ್ರಯಲ್ ಬಾಕಿ ಇದೆ. ಆದರೆ ಅಷ್ಟೇ ಅಲ್ಲ, ಈಗ ಇದನ್ನ ಪ್ರಶ್ನಿಸಿ ಸುಪ್ರೀಂನ ಮೆಟ್ಟಲೇರುವಂತಹ ಅವಕಾಶಗಳು ಈಗ ಪ್ರಾಸಿಕ್ಯೂಷನ್ಗೆ ಇರುವಂತಹ ಹಿನ್ನೆಲೆ ಈ ಬಗ್ಗೆ ಕೂಡ ಈಗ ಪೊಲೀಸರು ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಭೆಯನ್ನ ಸೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಬಳಿಕ ಅವರು ಇದನ್ನ ಪ್ರಶ್ನಿಸಿ ಸುಪ್ರೀಂನ ಮೆಟ್ಟಲೇರಿದ್ದೆ ಆದರೆ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸುತ್ತೆ. ಆದರೆ ಸದ್ಯಕ್ಕಂತೂ ಬಿಗ್ ರಿಲೀಫ್ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ. ಯಾಕಂದ್ರೆ ಇದರಲ್ಲಿ ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ, ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪ್ರಮುಖವಾಗಿ ಇಲ್ಲಿ ವಾದ ಆದದ್ದು. ಅಲ್ಲಿ ಆರೋಪಿಗಳ ಪರ ವಕೀಲರು ಹೇಳ್ತಾ ಇದ್ದದ್ದೇನು ಅಂತಂದ್ರೆ, ಈ ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸ್ಕೊಳ್ಳೋದಿದೆಯಲ್ಲ ಅದರಲ್ಲಿ ಲೋಪ ಆಗಿದೆ, ವಿಳಂಬ ಮಾಡಿದ್ದಾರೆ, ಹಾಗಾಗಿ ಇದು ಪ್ಲಾಂಟೆಡ್ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆಕ್ಷೇಪದೊಂದಿಗೆ ಅಲ್ಲಿ ವಾದವನ್ನ ಮಾಡಿದ್ದನ್ನ ನಾವು ಕೇಳಿದ್ವಿ. ಆದರೆ ಈಗ ಸಿಕ್ಕಿರುವಂತಹ ಬೇಲ್ ಹಾಗಿದ್ರೆ ಯಾವ ವಿಚಾರಗಳ ಮೇಲೆ, ಯಾವ ಗ್ರೌಂಡ್ಸ್ ಮೇಲೆ, ಮೆರಿಟ್ ಆಫ್ ದಿ ಕೇಸ್ ಅಂತಂದ್ರೆ ಏನೇನು ವಿಷಯಗಳು ಬಂದಿದೆ ಅದೆಲ್ಲದರ ಬಗ್ಗೆ ಇನ್ನು ಬಹುಶಃ ಬೇಲ್ ಕಾಪಿ ಸಿಕ್ಕ ಮೇಲೆ ಎಲ್ಲ ಅಂಶಗಳು ಹೊರಬರುತ್ತೆ.